ಇನ್ನು ಬಾಟಲ್ ಆಗಿರ್ಬೋದು, ಕ್ಯಾನ್ ಆಗಿರ್ಬೋದು, ಯಾವುದಕ್ಕೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ನ ಹಾಕೋದಿಲ್ಲ ಅಂತ ಹೇಳಿ ಇದೀಗ ಬಂಕ್ ಸಿಬ್ಬಂದಿ ಹೇಳಿರ್ತಕ್ಕಂಥದ್ದು ವಾಹನ ಸವಾರರು ಹಾಗೆ ಬಂಕ್ ಸಿಬ್ಬಂದಿ ನಡುವೆ ವಾಗ್ವಾದಕ್ಕೆ ಕಾರಣ ಆಗಿದೆ. ಬಾಟಲ್ ಕ್ಯಾನ್ಗಳಿಗೆ ಪೆಟ್ರೋಲ್ ಡೀಸೆಲ್ ಹಾಕುವಂತೆ ಇದೀಗ ಗಲಾಟೆಯನ್ನ ಮಾಡಿದ್ದಾರೆ ವಾಹನ ಸವಾರರು, ವಾಹನ ಚಾಲಕರು. ಚಿಕ್ಕಬಳ್ಳಾಪುರ ನೀಮಲಾಕುಂಟೆ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಘಟನೆ. HB ಪೆಟ್ರೋಲ್ ಬಂಕ್ನಲ್ಲಿ ಗಲಾಟೆ ನಡೆದಿರುವಂತಹದ್ದು. ಬಾಟಲ್ ಕ್ಯಾನ್ಗಳಿಗೆ ಪೆಟ್ರೋಲ್ ಹಾಕದ ಹಿನ್ನೆಲೆಯಲ್ಲಿ ಗಲಾಟೆ ಆರಂಭವಾಗಿದೆ. ಈ ಬಗ್ಗೆ ಅಸಮಾಧಾನ ವ್ಯಕ್ತವಾಗಿದೆ. ಈಗಾಗಲೇ ಕೂಡ ಕ್ಯಾನ್ಗಳಿಗೆ ಪೆಟ್ರೋಲ್ ಹಾಕದಂತೆ ಜಿಲ್ಲಾಧಿಕಾರಿಗಳು ಆದೇಶವನ್ನ ಮಾಡಿದ್ದಾರೆ. ಡಿಸಿ ಆದೇಶಕ್ಕೆ ಕ್ಯಾನ್ಗಳಿಗೆ ಪೆಟ್ರೋಲ್ ಡೀಸೆಲ್ ಹಾಕದ ಸಿಬ್ಬಂದಿ ನಡತೆಗೆ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಟ್ರ್ಯಾಕ್ಟರ್ ಟಿಲ್ಲರ್ ನಿಂತು ಹೋದ್ರೆ ಯಾವ ರೀತಿ ಹಾಕಿಸಬೇಕು ಅಂತ ಹೇಳಿ ಗಲಾಟೆಯನ್ನ ಮಾಡಿರ್ತಕ್ಕಂಥದ್ದು ಗ್ರಾಹಕರು. ಪೆಟ್ರೋಲ್ ಖಾಲಿ ಅಂತೇಳಿ ಬಾಟಲ್ ತಂದ್ರೆ ನೋ ಪೆಟ್ರೋಲ್. ಸರ್ಕಾರದ ಆದೇಶಕ್ಕೆ ಸವಾರರು ಇದೀಗ ಹೈರಾಣಾಗಿದ್ದಾರೆ. ಇದು ಚಿಕ್ಕಬಳ್ಳಾಪುರದಲ್ಲಿ ಆಗಿರ್ತಕ್ಕಂತಹ ಘಟನೆ. ಇನ್ನು ಬಾಟಲ್ಗಳಿಗೆ, ಕ್ಯಾನ್ಗಳಿಗೆ ಪೆಟ್ರೋಲ್ ಹಾಕೋದಿಲ್ಲ, ಡೀಸೆಲ್ ಹಾಕೋದಿಲ್ಲ ಅಂತೇಳಿ ಪೆಟ್ರೋಲ್ ಸಿಬ್ಬಂದಿ ಹೇಳಿರ್ತಕ್ಕಂಥದ್ದು. ಇದಕ್ಕೆ ಮೂಲ ಕಾರಣ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದರೆ ಈ ವ್ಯವಸಾಯ ಮಾಡ್ತಕ್ಕಂಥವ್ರು ಟ್ರ್ಯಾಕ್ಟರ್ ಓಡಿಸೋದಾಗಿರ್ಬೋದು, ಟ್ರಿಲ್ಲರ್ಗಳು ಓಡಿಸೋಕ್ಕಂಥದ್ದಾಗಿರ್ಬೋದು, ಅವ್ರು ಯಾವ ರೀತಿಯಾದಂತಹ ಒಂದು ವಾಹನಗಳು ತೆಗೆದುಕೊಂಡು ಬಂದು ಇಲ್ಲಿ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ಅಥವಾ ಯಾರಾದರೂ ಕೂಡ ಮಾರ್ಗ ಮಧ್ಯೆ ವಾಹನಗಳು ನಿಂತೋದ್ರೆ ಅವ್ರೇನಾದ್ರೂ ಕೂಡ ಒಂದು ವಾಟರ್ ಬಾಟಲ್ ತೆಗೆದುಕೊಂಡು ಬಂದು ಪೆಟ್ರೋಲ್ ತೆಗೆದುಕೊಂಡು ಹೋಗಿ ಮತ್ತೆ ವಾಹನವನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ? ಇದು ಒಂದಿಷ್ಟು ಅಸಮಾಧಾನಕ್ಕೆ ಕಾರಣ ಆಗಿದೆ. ಇದೊಂದು ಅವೈಜ್ಞಾನಿಕವಾಗಿರ್ತಕ್ಕಂಥ ನಡೆ. ಯಾರಿಗೆ ಇಷ್ಟ ಇದೆಯೋ ಅವ್ರು ಹಾಕಿಸ್ಕೊಳ್ತಾರೆ, ಇಷ್ಟ ಇದ್ದರೂ ಹೋಗ್ತಾರೆ. ಅದನ್ನ ಹೊರತುಪಡಿಸಿ ನಾವು ಕ್ಯಾನ್ಗೆ ಹಾಕೋದಿಲ್ಲ, ಬಾಟಲ್ಗೆ ಹಾಕೋದಿಲ್ಲ ಅಂತ ಹೇಳಿದ್ರೆ ಹೇಗೆ ಅನ್ನುವಂತಹ ಪ್ರಶ್ನೆ ಇದೀಗ ರೈತರದ್ದು, ವಾಹನ ಸವಾರರದ್ದು. ಈ ಬಗ್ಗೆ ಸ್ಥಳೀಯರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾವು ರೈತರಿಗೆ ತುಂಬಾ ಸಮಸ್ಯೆ ಆಗೋಗಿದೆ. ರೈತರಿಗೆ ಟ್ರ್ಯಾಕ್ಟರ್, ಜನರೇಟರ್, ಮತ್ತೊಂದು ಇನ್ನೊಂದು ಇರುತ್ತೆ. 1 ಲೀಟರ್ 2 ಲೀಟರ್ ಡೀಸೆಲ್ ಬೇಕೇ ಬೇಕಾಗುತ್ತೆ. ಡೀಸೆಲ್ ಆಗ್ತಾ ಇಲ್ಲ. ಈಗ ನಮ್ದೊಂದು ಗಾಡಿ ನಿಂತೋಗಿದೆ. ನಾವು ಈ ಬಂಕ್ ಓಪನ್ ಆದಾಗಿಂದ ಡೀಸೆಲ್ ಇಲ್ಲೇ ಹಾಕ್ಸ್ತಾ ಇದೀವಿ. ಗಾಡಿಗೆ ಡೀಸೆಲ್ ಕೇಳಿದ್ರೆ ಅವರು ಡೀಸೆಲ್ ಹಾಕ್ಲಿಲ್ಲ. ಅದಕ್ಕೆ ನಮಗೆ ಕಂಪಲ್ಸರಿ ಡೀಸೆಲ್ ಹಾಕ್ಲೇಬೇಕು. ರೈತರು ಟ್ರ್ಯಾಕ್ಟರ್ಗೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ ಕ್ಯಾನ್ಗೆ ಡೀಸೆಲ್ ಕೊಡಲೇಬೇಕು ಅಂತ ನಾವು ಇಲ್ಲಿ ಮುಷ್ಕರ ಮಾಡ್ತಾ ಇದ್ದೀವಿ ಸರ್. ಅವರು ಕೊಡೋದಿಲ್ಲ. ನಮಗೆ ಕೇಂದ್ರ ಸರ್ಕಾರದಿಂದ ಆರ್ಡರ್ ಆಗಿದೆ, ನಾವು ಕೊಡೋದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಉದಾಹರಣೆ, ಇವಾಗ ಎಲ್ಲ ಒಂದು 2 ವೀಲರ್ ನಿಂತೋಗಿರುತ್ತೆ. ಅವ್ರು ಯಾರ್ದಲ್ಲೋ ಡ್ರಾಪ್ ತಗೊಂಡು ಬಂದು ಇಲ್ಲಿ ಬಾಟ್ಲಿಗೆ 1 ಲೀಟರ್ ಪೆಟ್ರೋಲ್ ಕೇಳ್ತಾರೆ. ಇಲ್ಲಿ ಕೊಡಲ್ಲ ಅಂದ್ರೆ ಗಾಡಿ ಏನು ಮಾಡಬೇಕು, ಅವ್ರು ಏನು ಮಾಡಬೇಕು ಅಂತ ನಾವು ಕ್ವಶನ್ ಮಾಡ್ತಾ ಇದ್ದೀವಿ ಸರ್. ಈಗ ರೈತರು ಟ್ರ್ಯಾಕ್ಟರ್ಗೆ ಸಣ್ಣ ಟ್ರ್ಯಾಕ್ಟರ್ ಇಟ್ಕೊಂಡಿರ್ತಾರೆ, ಇನ್ನೊಂದು ಪಂಪಡಿ ಔಷಧಿ ಇಟ್ಕೊಂಡಿರ್ತಾರೆ. ಅವ್ರಿಗೂ ಕೊಡಲ್ಲ ಅಂದ್ರೆ ಅವ್ರೇನು ರೈತರನ್ನ ಕೆಲಸ ಮಾಡಬೇಕಾ, ಇಲ್ಲ ಹಾಳಾಗಿ ಹೋಗ್ಬಿಡ್ಬೇಕಾ ಸರ್? ಬೆಳಗ್ಗೆ ಕಂಪಲ್ಸರಿ ಔಷಧಿ ಹೊಡೆಯೋದಕ್ಕೆ ಪೆಟ್ರೋಲು ಡೀಸೆಲ್ ಬೇಕೇ ಬೇಕು. ರೈತರು ಏನಾಗಬೇಕು ಅಂತ ನಾವು ಕೇಳ್ತಾ ಇದೀವಿ ಸರ್. ಇವ್ರು ಕೊಡಲಿಲ್ಲ ಅಂದ್ರೆ ಇನ್ನು ಮುಂದೆ ಏನಾಗಬೇಕು ಸರ್? ರಾಜ್ಯ ಸರ್ಕಾರದಿಂದನೇ ಆದೇಶ ಆಗಿದೆಯಲ್ಲ ಸರ್. ರಾಜ್ಯ ಸರ್ಕಾರದವರು ಮಾಡಿದ್ರು ನಾವು ಇಲ್ಲಿ ಲೋಕಲ್ ಪ್ರತಿನಿಧಿಗಳು ಸರ್. ನಮಗೆ ಕಂಪಲ್ಸರಿ ಕೊಡಲೇಬೇಕು ಅವರು. ನಾವೇನು ಪಾಕಿಸ್ತಾನದಿಂದ ಬಂದಿಲ್ಲ, ಇಲ್ಲ ಬಾಂಗ್ಲಾದೇಶದಿಂದ ಬಂದಿಲ್ಲ, ಏನು ಪೆಟ್ರೋಲ್ ಕೇಳ್ತಾ ಇಲ್ಲ. ನಾವು ಇಲ್ಲಿ ಬೆಳೆದಿರೋರು ನಮ್ಮ ಲೋಕಲ್ ಅವ್ರಿಗೆ ಕೊಡಲೇಬೇಕು. ಅವರು ಕೊಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಮೇನ್ ರೋಡ್ ಬಂದ್ ಮಾಡಿ ಧರಣಿ ಮಾಡ್ತೀವಿ. ನಿಮ್ಗೆ ಯಾವ ತರ ಸಮಸ್ಯೆಗಳಾಗ್ತದೆ ಪೆಟ್ರೋಲ್ ಕೊಡಲಿಲ್ಲ ಅಂದ್ರೆ? ನಮ್ಗೀಗ ಪಿಲ್ಲರ್ ನಿಂತೋಗುತ್ತೆ, ಟ್ರ್ಯಾಕ್ಟರ್ ನಿಂತೋಗಿತ್ತು, ಇನ್ನು ಮತ್ತೆ JCB ಎಲ್ಲಾದ್ರು ವರ್ಕ್ ಮಾಡ್ತಾ ಇದ್ರೆ ಅದು ನಿಂತೋಗುತ್ತೆ. ರೈತರಿಗೆ ತುಂಬಾ ಸಮಸ್ಯೆ ಆಗುತ್ತೆ. ಇಲ್ಲ ಶಾಲಾ ಮಕ್ಕಳು ಕರ್ಕೊಂಡು ಬರಬೇಕು, ಕೆಲವು ಪೆಟ್ರೋಲ್ ಆಗೋಗಿರುತ್ತೆ. ಆವಾಗ ಶಾಲಾ ಮಕ್ಕಳನ್ನಲ್ಲಿ ಬಿಟ್ಟು ಪೆಟ್ರೋಲ್ ಬಾಟ್ಲ್ ಎತ್ಕೊಂಡು ಬಂದ್ರೆ ಕೊಡಲಿಲ್ಲ ಅಂದ್ರೆ ಮಕ್ಕಳ ಹೊತ್ತು ಶಾಲೆಗೆ ಹೋಗೋ ಆಗಿಲ್ಲ. ಈಗ ರೈತರು ಹೂವು ಬ್ಯಾಗ್ ಎತ್ಕೊಂಡು ಗಾಡಿಯಲ್ಲಿ ಬಂದಿರ್ತಾರೆ, ಪೆಟ್ರೋಲ್ ಆಗೋಗಿರುತ್ತೆ. ಅದು ಬೆಳೆ ಬಿಸಿಗೆ ಹೂವು ಎಲ್ಲ ಬಾಡೋಗುತ್ತೆ. ಇವ್ರು ಪೆಟ್ರೋಲ್ ಕೊಡಲಿಲ್ಲ ಅಂದ್ರೆ ಅದು ಹೂವು ಅಲ್ಲಿ ಸ್ಟಾಪ್ ಆಗೋಗುತ್ತೆ. ರೈತರಿಗೆ ತುಂಬಾ ಇದು ಸಮಸ್ಯೆ ಆಗಿದೆ. ಈ ಸಮಸ್ಯೆನ ಬಗೆಹರಿಸಬೇಕು ಅಂತ ನಾವು ಕೇಳ್ಕೊಂತೀವಿ. ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗಿರ್ಬೋದು, ಬಾಟ್ಲಿಗೆ ಪೆಟ್ರೋಲ್ ಕಂಪಲ್ಸರಿ ಕೊಡಲೇಬೇಕು. ಈಗ ಈ ಸಮಸ್ಯೆ ಬಗೆಹರಿಲಿಲ್ಲ ಅಂತಂದ್ರೆ ನಿಮ್ಮ ಹೋರಾಟ? ನಾವು ಹೋರಾಟ ಮುಂದಿನ ದಿನ ಮೇನ್ ರೋಡ್ ಬಂದ್ ಮಾಡ್ತೀವಿ, ಧರಣಿ ಕುತ್ಕೊಂತೀವಿ. ಇಷ್ಟೇ ಸರ್ ನಮ್ಮ ಸಮಸ್ಯೆ. ಯಾರೋ ಒಬ್ಬ ಪೇಷಂಟ್ ಇರ್ತಾರೆ, ಅವ್ರು ಕರ್ಕೊಂಡ್ ಬರ್ತಾ ಇರ್ತಾರೆ, ಅರ್ಧ ದಾರಿಯಲ್ಲಿ ಪೆಟ್ರೋಲ್ ಆಗೋಗುತ್ತೆ. ಅವ್ರಿಗೆ 1 ಲೀಟರ್ ಪೆಟ್ರೋಲ್ ಕೊಡ್ಲಿಲ್ಲ ಅಂದ್ರೆ ಅದು ಇದು ರೂಲ್ಸ್ ಸಮಸ್ಯೆ ಆಗುತ್ತೆ. ಅಂದ್ರೆ ನೀವು ಬ್ಲಾಕ್ ಮಾಡ್ಕೊಂತೀರಲ್ಲ, ಅವ್ರಿಗೆ ಹಾಕ್ಬೇಡಿ. ನೀವು ಸತ್ಯವಾಗಿ ಅವ್ರಿಗೆ ಹಾಕ್ಲೇಬೇಡಿ. ನೀವು ಇಲ್ಲಿ 1 ಲೀಟರ್ 2 ಲೀಟರ್ 5 ಲೀಟರ್ ಅವ್ರಿಗೆ ಹಾಕಿ. ಇವಾಗ ರೈತರು ಇರ್ತಾರೆ, ಬೆಳಗ್ಗೆ ಹೂವು ಎತ್ಕೊಳ್ಬೇಕು ಹೋಗ್ಬೇಕಾಗ್ತದೆ, ಅವ್ರಿಗೆ ಪೆಟ್ರೋಲ್ ಇರಲ್ಲ. ಪೆಟ್ರೋಲ್ ಬಂಕ್ ಅಲ್ಲಿ ಬಂದು ಅವರು ಒಂದು ಅರ್ಧ ಲೀಟರ್ 1 ಲೀಟರ್ ಕೇಳ್ತಾರೆ ಅಂತವ್ರು ಕುಡಿ ನೀವು. ಇವಾಗ ಎಕ್ಸಾಂಪಲ್ ಒಂದು ಚಿಕ್ಕ ಅಪ್ಪೆ ಗಾಡಿ ಇಟ್ಕೊಂಡಿರ್ತಾರೆ, ಅವ್ರ ಹತ್ರ ದುಡ್ಡು ಇರಲ್ಲ, ಸಾಮಾನ್ಯ ಬೆಳೆ ಹಾಕ್ಸ್ಕೊಂಡ್ ಬಿಡೋಣಪ್ಪ ಅಂತ ಹೋಗ್ತಾರೆ. ಯಾಕಂದ್ರೆ ಅಚ್ಚೆ ದಿನಲ್ಲಿ ಎಲ್ಲರಿಗೂ ತೊಂದರೆ ಇದೆ, ಅವರು ಹೋಗ್ತಾರೆ. ಇವಾಗ ಅವ್ರು ಏನ್ ಮಾಡ್ತಾರೆ, ಬೆಳಗ್ಗೆ ಬಂದು 1 ಲೀಟರ್ ಡೀಸೆಲ್ ಹಾಕ್ಸ್ಕೊಂಡ್ರೆ ಮಾತ್ರ ಸ್ಟಾರ್ಟ್ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ ಸ್ಟಾರ್ಟ್. ಅದು ಗಾಡಿ ಏನ್ ಮಾಡಕ್ಕಾಗುತ್ತೆ? ಅದಕ್ಕೆಲ್ಲ ನೀವು ದಯವಿಟ್ಟು ಸಹಕಾರ ಮಾಡಿ.